ಲೆಟ್ಸ್ ಕ್ವಿಕ್ಲಿ ಪ್ರಿಪೇರ್ ಪಾಲಕ್ ಪಲಾವ್ ರೆಸಿಪಿ. ಬೇಕಾಗಿರುವಂಥದ್ದು ಆನಿಯನ್, ಟೊಮ್ಯಾಟೊ, ಬೀನ್ಸ್, ಪೊಟ್ಯಾಟೊ. ಸೊ ಫಾರ್ ಪೇಸ್ಟಿಂಗ್ಗೆ ಜಿಂಜರ್ ಗಾರ್ಲಿಕ್, ಕೊರಿಯಂಡರ್, ಪಾಲಕ್ ಆ್ಯಂಡ್ 4 ಚಿಲ್ಲೀಸ್ ಆ್ಯಂಡ್ 1 ಆನಿಯನ್ ಇಷ್ಟನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಸೊ ಬಟಾಣಿ ಇಸ್ ಆಪ್ಷನಲ್, ಬೇಕಿದ್ದರೆ ಹಾಕಿ, ಇಲ್ಲಾಂದರೆ ಇಲ್ಲ. ಸೊ ಒಂದು ಕುಕ್ಕರಲ್ಲಿ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಆನಿಯನ್ ಫ್ರೈ ಆದಮೇಲೆ ಟೊಮ್ಯಾಟೊ. ನಿಮ್ಮ ಹತ್ರ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದ್ದರೆ ಅದನ್ನು ಹಾಕ್ಬೋದು. ಸೊ ನಾನಿಲ್ಲಿ ಪೇಸ್ಟಲ್ಲೇ ಹಾಕಿದ್ದೀನಿ. ಆ್ಯಂಡ್ ವೆಜಿಟೇಬಲ್ಸ್, ಬೀನ್ಸ್ ಮತ್ತು ಪೊಟ್ಯಾಟೊ ಆ್ಯಂಡ್ ಬಟಾಣಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ನಾನಿಲ್ಲಿ 2 ಕಪ್ ಆಫ್ ರೈಸನ್ನು ತೊಗೊಂಡಿದ್ದೀನಿ ಪಾಲಕ್ ಪಲಾವ್ ಮಾಡಲಿಕ್ಕೆ. 2 ಕಪ್ ಆಫ್ ರೈಸ್ಗೆ ಮೆಜರ್ಮೆಂಟ್ ಬಂದುಬಿಟ್ಟು 4 ಕಪ್ ಆಫ್ ವಾಟರ್. ಸೊ ನಾನಿಲ್ಲಿ 4 ಕಪ್ ಆಫ್ ವಾಟರ್ ತೊಗೊತಾ ಇಲ್ಲ, ಓನ್ಲಿ 2 ಕಪ್ ಆಫ್ ವಾಟರನ್ನು ಆ್ಯಡ್ ಮಾಡ್ತೀನಿ. ಆ್ಯಂಡ್ 2 ಕಪ್ ಆಫ್ ಗ್ರೈಂಡ್ ಮಾಡಿರುವಂತಹ ಪೇಸ್ಟನ್ನು ಹಾಕ್ತೀನಿ. ಸೊ ಆ್ಯಸ್ ಯೂಶ್ವಲ್ ನೀವೇನಾದರೂ 3 ಕಪ್ ಆಫ್ ರೈಸ್ ತೊಗೊತಾ ಇದ್ದೀರಾ ಅಂದರೆ 3 ಕಪ್ ಆಫ್ ವಾಟರ್ ತೊಗೊಳ್ಳಿ, ಇನ್ನು 3 ಕಪ್ ಆಫ್ ಗ್ರೈಂಡಿಡ್ ಪೇಸ್ಟ್ ಮಾಡಿರ್ತೀರಲ್ಲ ಅದನ್ನು ಹಾಕ್ಕೊಳ್ಳಿ. ಸೊ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಟೇಸ್ಟ್ಗೆ ಬೇಕಾಗಿರುವಂಥ ಸಾಲ್ಟನ್ನು ಹಾಕ್ಕೊಳ್ಳಿ. ನೋಡ್ಕೊಳ್ಳಿ ಟೇಸ್ಟ್ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ಕೊಳ್ಳಿ. ಆ್ಯಂಡ್ ಗರಂ ಮಸಾಲ ಪೌಡರ್ ಇದ್ದರೆ ಹಾಕಿ ನೀವು. ನಾನು ಹೋಮ್ ಮೇಡ್ ಗರಂ ಮಸಾಲಾನ 1 ಸ್ಪೂನ್ ಆಫ್ ಹಾಕಿದ್ದೀನಿ. ಸೊ ಇಷ್ಟು ಹಾಕಿಬಿಟ್ಟು ಲಾಸ್ಟಲ್ಲಿ ಕೊರಿಯಂಡರನ್ನು ಹಾಕಿ ಚೆನ್ನಾಗಿ ಸ್ವಲ್ಪ ಕುದಿ ಬರಲಿ. ಒಂದು 5 ಮಿನಿಟ್ಸ್ ಕುದಿ ಬಂದಮೇಲೆ ಲಿಡ್ಡನ್ನು ಕ್ಲೋಸ್ ಮಾಡಿ ನಾನಿಲ್ಲಿ 3 ವಿಷಲ್ಸನ್ನು ಹಚ್ಚಿದ್ದೀನಿ. ಸೊ ನಿಮಗೆ ಎಷ್ಟು ಬೇಕು ನೋಡಿ, ಬೇಸ್ಡ್ ಆನ್ ಯುವರ್ ಕುಕ್ಕರ್, ನಿಮ್ಮ ಕುಕ್ಕರ್ ಹೇಗಾಗುತ್ತೆ ಹಾಗೆ ಮಾಡ್ಕೊಳ್ಳಿ. ಇಟ್ಸ್ ವೆರಿ ಟೆಂಪ್ಟಿಂಗ್, ಸಖತ್ತಾಗಿತ್ತು. ನೀವು ಕೂಡ ಟ್ರೈ ಮಾಡಿ. ಸಖತ್ ಈಸಿ ರೆಸಿಪಿ, ಒಂದು ಹಾಫ್ ಆನ್ ಅವರಲ್ಲಿ ಮಾಡ್ಕೋಬೋದು. ಈಸಿ ಫಾರ್ ಎ ಬ್ಯಾಚುಲರ್ಸ್. ಸೊ ಥ್ಯಾಂಕ್ ಯು.